ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ವೆಜಿಟೇಬಲ್ ಮಸಾಲ ಚಿತ್ರಾನ್ನ ಅಂತ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ. ನೀವು ಮಾಮೂಲಿ ಚಿತ್ರಾನ್ನನ ನೋಡಿರ್ತೀರ, ಆದರೆ ಇದು ವೆರೈಟಿಯಾದಂತಹ ಚಿತ್ರಾನ್ನ. ಎರಡು ಥರ ಒಗ್ಗರಣೆಗೆ ಹಾಕ್ಕೋಬೇಕಾಗುತ್ತೆ ಅಂತಹ ಚಿತ್ರಾನ್ನ ಇದು. ಹೇಗೆ ಮಾಡಬೇಕು ಅಂತ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಏನೇನು ಪದಾರ್ಥ ಅಂತ ನೋಡೋಣ. ಮೊದಲಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಹುರುಳಿಕಾಯಿನ ಒಂದು 1/4 kg ತಗೊಂಡಿದ್ದೀನಿ. ಮತ್ತು ಇನ್ನೊಂದು 1/4 kg ಕ್ಯಾರೆಟನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದಪ್ಪನಾದಂತಹ 2 ಟೊಮೊಟೊ ತೊಗೊಂಡಿದ್ದೀನಿ. ಅನಾರಸ್ ಹೂವು 1, ಮರಾಠಿ ಮೊಗ್ಗು ಒಂದೇ 1, ಲವಂಗ 2, ಮತ್ತು ಕಸ್ತೂರಿ ಮೆಂತೆ ಸ್ವಲ್ಪ, ಚಕ್ಕೆ ಪೀಸು 1, ಮತ್ತು ಒಂದೇ 1 ಯಾಲಕ್ಕಿ. ನಂತರ ಅಚ್ಕಾರದ ಪುಡಿ 1/4 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಗರಂ ಮಸಾಲ 1/4 ಟೀ ಸ್ಪೂನು, ಧನಿಯಾ 1/4 ಟೀ ಸ್ಪೂನು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಟೀ ಸ್ಪೂನು, ಗೋಡಂಬಿ 10-12 ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 2 ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ 2 ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಒಣಮೆಣಸಿನ್ಕಾಯಿ ಚೂರು ಮಾಡಿ 2 ಇಟ್ಕೊಂಡಿದ್ದೀನಿ. ಬೇವಿನ ಸೊಪ್ಪು ಸ್ವಲ್ಪ, ಹಸಿಮೆಣಸಿನ್ಕಾಯಿ 2 ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಇಟ್ಕೊಂಡಿರುವಂತಹ ತರಕಾರಿ ಕ್ಯಾರೆಟು ಮತ್ತು ಬೀನ್ಸ್ 2 ಹಾಕಿ ಅದಕ್ಕೆ ಬೇಯಿಸೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋಣ. ನಂತರ ಸ್ವಲ್ಪ ಹೋಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು. ಯಾಕಂದರೆ ಹೋಳಿಗೆ ಉಪ್ಪು ಹೊಂದ್ಕೋಬೇಕು, ಹಾಗೆ ಹಾಕಬೇಕಾಗುತ್ತೆ. ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ವಿಷಲ್ ಹಾಕೋಣ. ಆ ಕುಕ್ಕರ್ 3 ವಿಷಲ್ ಬರೋವರೆಗೂ ಬಿಡೋಣ. ನಂತರ 3 ವಿಷಲ್ ಬಂದಿದ್ದಾದಮೇಲೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಲೆ ಮೇಲೆ ಬಾಣಲಿ ಇಟ್ಟು 2 ಟೀ ಸ್ಪೂನ್ನಷ್ಟು ಎಣ್ಣೆನ ಹಾಕೋಣ. ಸ್ವಲ್ಪ ಜೀರಿಗೆ ಹಾಕಬೇಕು. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹಾಕ್ಕೋಬೇಕಾಗುತ್ತೆ. ನಂತರ ಅದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾರಸು ಎಲ್ಲ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು 1 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೊಟೊ ಹಣ್ಣು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕೋಣ. ಅದನ್ನು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಂತರ ತರಕಾರಿನ ಬೇಯಿಸಿ ನೀರನ್ನೆಲ್ಲ ಬಗ್ಗಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದರೊಳಗೆ ಇವಾಗ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ನಂತರ ಚೆನ್ನಾಗಿ ಅದು ನೀರೆಲ್ಲ ಹಿಂಗೋವರೆಗೂ ಟೊಮೊಟೊ ಹಣ್ಣು ಮೆತ್ತಗಾಗುತ್ತೆ ಅಷ್ಟರೊಳಗೆ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಬಿಡೋಣ. ನಂತರ ಇವಾಗ ಅದಕ್ಕೆ ಖಾರದ ಪುಡಿ 3/4 ಟೀ ಸ್ಪೂನು, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಎತ್ಕೊಂಡಿದ್ದೀನಲ್ಲ ಅದನ್ನು ಹಾಕೋಣ. ಅದನ್ನು ಹಾಕಿಬಿಟ್ಟು ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇನು ಉಪ್ಪೇನು ಹಾಕೋದಿಲ್ಲ, ಯಾಕಂದರೆ ಹೋಳಿಗೆ ಹಾಕಿದ್ದೀನಲ್ಲ ಅದಕ್ಕೆ ಇವಾಗೇನು ಉಪ್ಪೇನು ಹಾಕೋಲ್ಲ. ಇವಾಗ ಇನ್ನೊಂದು ಬೇರೆ ಬಾಣಲಿ ಇಟ್ಕೊಂಡು ಅದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಕಾಳು ಹಾಕಿ ಪಟ್ ಅಂತ ಸಿಡ್ದಿದ್ದಾದಮೇಲೆ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿಯನ್ನು ಫ್ರೈ ಮಾಡಿಕೊಂಡು ಅದನ್ನು ಒಂದು ಸಣ್ಣ ಬಟ್ಲಿಗೆ ಎತ್ತಿಟ್ಕೊಳ್ಳೋಣ. ಅದು ಫ್ರೈ ಆದಮೇಲೆ ಇವಾಗ ಅದು ಎತ್ತಿಟ್ಕೊಳ್ತಾ ಇದ್ದೀನಿ. ಅದನ್ನು ಎತ್ತಿಟ್ಕೊಂಡ್ಬಿಟ್ಟು ನಂತರ ಉದ್ದಿನಬೇಳೆ, ಕಡಲೆಬೇಳೆ ಇದನ್ನೆಲ್ಲ ಇಟ್ಕೊಂಡಿದ್ನಲ್ಲ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಚೂರು ಎಲ್ಲವನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಹೆಚ್ಚಿ ಇಟ್ಕೊಂಡಿರುವಂತಹದ್ದನ್ನು ಕೂಡ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ 1/4 ಟೀ ಸ್ಪೂನ್ನಷ್ಟು ಅರಿಶಿನ ಹಾಕಬೇಕಾಗುತ್ತೆ. ಅರಿಶಿನ ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಅದು ಫ್ರೈ ಆಗೋವರೆಗೂ
ಮಾಮೂಲಿಗೆ ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಬೇಯೋವರೆಗೂ ಬಿಟ್ಬಿಟ್ಟು ಒಗ್ಗರಣೆ ಆದಮೇಲೆ ತೆಗೆದುಬಿಡೋಣ. ಇವಾಗ ಒಂದು 1/4 kgಗಿಂತ ಸ್ವಲ್ಪ ಜಾಸ್ತಿ ಇದೆ ಅನ್ನ, ಅಷ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಮಾಡ್ಕೊಂಡಿರುವಂತಹ ಗೊಜ್ಜನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಮಸಾಲೆ ಗೊಜ್ಜನ್ನು ಹಾಕಿಬಿಟ್ಟು ನಂತರ ಒಗ್ಗರಣೆ ತಗೊಂಡಿದ್ನಲ್ಲ ಆ ಒಗ್ಗರಣೆಯನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದರೆ ವೆರೈಟಿ ಥರನೇ ಕಾಣಿಸ್ತಾ ಇದೆ ಅಲ್ವಾ ಇದು ಚಿತ್ರಾನ್ನ. ಕಲರ್ಫುಲ್ಲಾಗಿದೆ ಇದು ಚಿತ್ರಾನ್ನ. ಕ್ಯಾರೆಟು ಬೀನ್ಸು ಹಾಕಿರೋದ್ರಿಂದ ಇದೊಂಥರ ಕಲರ್ ಕಾಣಿಸ್ತಾ ಇದೆ. ಟೊಮೊಟೊ ಹಣ್ಣು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಕಾಣಿಸ್ತೈತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹೋಳಿಗೆ ಹಾಕಿದ್ನಲ್ಲ ಅದಕ್ಕೆ ಇವಾಗ ಅನ್ನಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕೋಣ. ಮತ್ತು ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿಯನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವೆಜಿಟೇಬಲ್ ಮಸಾಲ ಚಿತ್ರಾನ್ನ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.